ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೇಲೇ ಸುಲಭವಾಗಿ ಹೇರ್ ಕಲರಿಂಗ್ ಮಾಡೋದು ಯಾವ ರೀತಿ ಅಂತ ನಾನು ಮನೇಲೇ ಪ್ಯಾಕ್ ಮಾಡಿ ತೋರಿಸ್ತೀನಿ. ಅದರಲ್ಲಿ ಫಸ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ ಮತ್ತು ಕಬ್ಬು ಜೀರಿಗೆ ತೊಗೊಂಡಿದ್ದೀನಿ. ಮೆಂತ್ಯಕಾಳು ಮನೇಲೇ ಇರುತ್ತೆ, ಕಬ್ಬು ಜೀರಿಗೆ ಇಲ್ಲದೆ ಹೋದರೆ ಒಂದು ಯಾವುದಾದ್ರು ಗಂದಿಗೆ ಅಂಗಡಿಯಲ್ಲಿ ಸಹ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದ್ರ ಜೊತೆಗೆ ಸ್ವಲ್ಪ ಒಣಗಿಸಿಟ್ಟಿರುವಂತಹ ಕರ್ಬೇವಿನ ಸೊಪ್ಪನ್ನ ಸಹ ಹಾಕ್ಕೋಬೇಕು. ಇವು 3 ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಕಪ್ಪಗಾಗೋ ರೀತಿ ಉರಿತಾ ಇರಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಆದಷ್ಟು ಉರಿಯೋಕ್ಕೆ ಟ್ರೈ ಮಾಡಿ. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಡಿ ರೋಸ್ಟ್ ಥರ. ನಾನೀಗ ಚೆನ್ನಾಗಿ ರೋಸ್ಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಮಾಡಿ. ಲೆಟ್ಸ್ ಟ್ರೈ, ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ನಾನು ಸುಮಾರು ವಿಡಿಯೋಗಳನ್ನೆಲ್ಲ ನೋಡಿದ್ದೆ. ಒಂದ್ಸರಿ ಟ್ರೈ ಮಾಡಿ ಆಮೇಲೆ ನಿಮಗೆ ರಿವ್ಯೂ ಹೇಳಿ, ನೀವು ಚೆನ್ನಾಗಿದ್ದರೆ ಮಾಡ್ಕೊಳ್ಳಿ ಅಂತ ನಾನು ಮಾಡ್ತಾಯಿದ್ದೀನಿ. ಮೆಂತ್ಯಕಾಳು ಸಹ ಕೂದಲಿಗೆ ತುಂಬ ಉಪಯೋಗಕಾರಿ, ತುಂಬ ಸೊಂಪಾಗಿ ಬೆಳೆಯುತ್ತೆ. ಹಾಗೆ ಕರ್ಬೇವಿನ ಸೊಪ್ಪು ಸಹ ತುಂಬ ಅಂಶಗಳಿರುತ್ತೆ. ನೀವು ಯಾವುದೇ ಪ್ಯಾಕ್ ಮಾಡಿದಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಕೂದಲು ದಪ್ಪ ಇಲ್ಲ ಉದ್ದ ಇರುತ್ತೆ ಅಂತಾರಲ್ಲ, ಆ ಥರ ಇರೋರಿಗೆಲ್ಲ ಕರ್ಬೇವಿನ ಸೊಪ್ಪು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಕಪ್ಪು ಜೀರಿಗೆ ಇದು ಕೂದಲನ್ನ ಕಪ್ಪು ಮಾಡುತ್ತೆ ಅಂತಾರೆ. ಆದರೆ ನ್ಯಾಚುರಲ್ಲಾಗಿ ಯಾವುದೇ ರೀತಿ ಫಸ್ಟ್ ಟೈಮು ಇದು ಅಪ್ಲೈ ಸ್ವಲ್ಪ ಲೇಟ್ ಆಗುತ್ತೆ. ಆದ್ದರಿಂದ ನಾವು ಇದನ್ನು ಯೂಸ್ ಮಾಡ್ತಾ ನೋಡೋಣ. ಇದರಲ್ಲಿ ನಮಗೆ ಕಂಡೀಷ್ನರ್ ಅಂಶ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದನ್ನು ಚೆನ್ನಾಗಿ ಒಂದು ತೊಟ್ಟು ಎಣ್ಣೆನೂ ಸಹ ನೀರು ಸಹ ಏನು ಹಾಕ್ದೇ ಬರೀ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದು ನಾನು ಆದಷ್ಟು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿತಾ ಇದ್ದೀನಿ. ಹೊಗೆ ಬರ್ತಾ ಇದೆಯಲ್ಲ, ಈ ಥರ ಇರೋದು ಫುಲ್ಲು ಬ್ಲ್ಯಾಕ್ ಆಗಿಬಿಡ್ಬೇಕು. ಆ ರೀತಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾನು ಆದಷ್ಟು ಕೈ ಆಡಿಸ್ತಾ ಇದ್ದೀನಿ. ಈ ಥರ ಲಾಸ್ಟ್ ಮಿನಿಟಲ್ಲಿ ಜಾಸ್ತಿ ಈ ಥರ ಹೊಗೆ ಆದಾಗ ನೀವು ಕೈ ಆಡ್ಸೋದು ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ. ತುಂಬ ಸೀದೋಗ್ಬಿಡುತ್ತೆ, ಹೊಗೆ ಆಗಿಬಿಡುತ್ತೆ. ಈ ಥರ ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇ ಈ ಥರ ಉರಿರಿ, ಚೆನ್ನಾಗಿ ಉರಿರಿ. ಮೆಂತ್ಯಕಾಳು ಸಹ ತುಂಬ ತುದಿಯಲ್ಲಿ ಸ್ಪ್ಲಿಟ್ ಎಂಡ್ಸ್ ಅಂತ ಅಂತಾರಲ್ಲ, ಆ ಥರ ಇದ್ದಾಗ ಇದನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ಸ್ಪ್ಲಿಟ್ ಎಂಡ್ ಒಂದ್ಸರಿ ಆದರೆ ನಿಮಗೆ ಕೂದಲು ಬೆಳವಣಿಗೆ ಸಹ ಆಗೋದಿಲ್ಲ. ಹಾಗೆ ಈ ಕಪ್ಪು ಜೀರಿಗೆ ಕೂದಲನ್ನು ಸಹ ದಟ್ಟ ಮಾಡುತ್ತೆ. ಕೆಲವ್ರಿಗೆ ಕೂದಲು ಉದ್ದ ಇರುತ್ತೆ, ದಪ್ಪನೇ ಇರಲ್ಲ ಅಂತಾರೆ. ಆ ಥರ ಸಮಸ್ಯೆ ಇದ್ದರೆ ಬಾಲನರೆ ಅಂತಾರಲ್ಲ, ಸ್ಟಾರ್ಟಿಂಗ್ ಸ್ಟೇಜಲ್ಲಿರುತ್ತಲ್ಲ ವೈಟ್ ಗ್ರೇ ಹೇರ್ಸ್ಗಳು, ಬಿಳಿ ಕೂದಲು, ಅದಕ್ಕೆಲ್ಲ ಇದು ಉಪಯೋಗಕಾರಿಯಾಗಿರುತ್ತೆ. ನಾನಂತೂ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೋಡೋಣ, ಒಂದ್ಸರಿ ಅಪ್ಲೈ ಮಾಡಿ ನೋಡ್ತೀನಿ ಯಾವ ರೀತಿಯಾಗಿದೆ ಅಂತ ನನಗೆ ಅನಿಸಿದೆ ಅಂತ. ನಾನು ವಿಡಿಯೋ ಕೊನೆವರೆಗೂ ನೋಡಿ, ನಾನು ಲಾಸ್ಟ್ವರೆಗೂ ವಿಡಿಯೋನಲ್ಲಿ ಅಪ್ಲೈ ಮಾಡಿ ಡ್ರೈ ಮಾಡಿ ವಾಶ್ ಮಾಡಿದ್ಮೇಲೆ ಇದ್ರ ರಿವ್ಯೂನ ಕೊಡ್ತೀನಿ. 100% ಆನೆಸ್ಟಿ ರಿವ್ಯೂ ಆಗಿರುತ್ತೆ. ನಾನು ಯಾವುದೇ ರೀತಿಯಾದಂತಹ ನೀಟಾಗಿ ಯಾವ ರೀತಿ ಆಗಿದೆ, ನನಗೇನು ಅನಿಸಿದೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಸಹ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಡ್ರೈ ರೋಸ್ಟ್ ಆಗಬೇಕಾದ್ರೆ ಸಹ ಅದರಲ್ಲಿ ಒಂಥರ ಇಟ್ಕೊಂಡಿದ್ದೀನಿ, ಅದನ್ನು ಒಂದು ಬಟ್ಲಿಗೆ ಸಹ ಹಾಕಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಈ ಥರ ಇರೋದನ್ನ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಬೇಕಾದ್ರೆ ನಾನು ಒಂದು ಕೈನಲ್ಲಿ ಹಾಕಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ಒಂದು 2-3 ಸ್ಪೂನ್ನಷ್ಟು, ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗ್ಬೇಡಿ. ಅದಕ್ಕೆ ಒಂದು 2-3 ಸ್ಪೂನ್ನಷ್ಟು ನಾನು ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕಿರೋದು. ಜಾಸ್ತಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಕಲರ್ ಬರಲ್ಲ, ಅಂಟ್ಕೊಳ್ಳಲ್ಲ ಅದು. ನಾನೇನು ಮಾಡಿದೆ, ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಹಾಕಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅಂತ ಅನಿಸುತ್ತೆ. ನೋಡಿ, ನನಗೆ ಬೇಕಾದ್ರೆ ಕೈನ ಮೇಲೆ ಅಪ್ಲೈ ಮಾಡಿ ನೋಡ್ಬೋದು ನೀವು, ಕೈ ಮೇಲೆ ಅಪ್ಲೈ ಮಾಡಿದ್ದೀನಿ. ಇದನ್ನು ಬೇಕಾದರೆ ಒಂದು ಸರಿ ವಾಶ್ ಮಾಡಿ ನೋಡೋಣ ಯಾವ ರೀತಿ ಇದು ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಆದರೆ ನಾನು ಈಗ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಲ್ವಾ, ಬೇಕಾದರೆ ಈಗ ನಾನು ನೀರಿನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಹಾಕಿ ಉಜ್ತಾ ಇದ್ದೀನಿ ಹೋಗೋ ಥರ, ಆದ್ರೂ ಅದು ಹೋಗ್ತಾ ಇಲ್ಲ. ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗಂತೂ. ಓಕೆ, ಸ್ಕಿನ್ ಮೇಲೆ ಟೆಸ್ಟ್ ಮಾಡಿದ್ಕಂತೂ ಚೆನ್ನಾಗಿ ಬಂತು. ಈಗ ನಾನು ಅದನ್ನು ಹೇರ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇರ್ಗೂ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡೋಣ ಹೇರ್ಗೆ ಯಾವ ರೀತಿ ಬರುತ್ತೆ ಅಂತ. ಹೇರ್ಗೆ ತಾನೇ ಮುಖ್ಯ, ಕೂದಲಿಗೆ ತಾನೇ ಇದು ಮಾಡ್ಕೊಂಡಿರೋದು.
ಹಾಗೆ ಕೂದಲಿಗೀಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 2 ಸ್ಪೂನು ಪೌಡರ್ ಹಾಕಿದ್ದೀನಿ, 1 ಸ್ಪೂನು ಆಯಿಲ್ ಹಾಕಿದ್ದೀನಿ. ನೆಕ್ಸ್ಟ್ ನಾನೀಗ ಕ್ರಾಪ್ಗಳನ್ನ ತೊಗೊಂಡಿದ್ದೀನಿ. ನೋಡ್ಬೋದು ನಿಮಗೆ ಇಲ್ಲಿ ನನ್ನ ಸ್ಟಾರ್ಟಿಂಗ್ ಸ್ಮಾಲ್ ಬಿಳಿ ಕೂದಲೆಲ್ಲ ಇದೆ, ಸಣ್ಣ ಕೂದಲುಗಳಿದೆ ಬಿಳಿ ಕೂದಲು. ನಾನು ಅದನ್ನು ಬೈಫರ್ಗೇಷನ್ ಮಾಡಿ ಸ್ವಲ್ಪನೇ ಈ ಕಪ್ಪಗೆ ಮಾಡ್ಕೊಂಡಿದ್ನಲ್ಲ ಕಲರಿಂಗ್ ಪ್ಯಾಕು, ಇದನ್ನು ಹಚ್ತಾ ಬಂದೆ. ಇದನ್ನು ಎಲ್ಲ ಕಡೆಯೂ ಇದೇ ರೀತಿ ಸ್ವಲ್ಪ ತಗೊಂಡು ಹಚ್ತಾ ಬಂದೆ ನಾನು. ಇದೆಲ್ಲ ಪೂರ್ತಿ ಹಚ್ಚಿದ ಮೇಲೆ ನಾನೇನು ಮಾಡಿದೆ, 1 ಅವರಿಂದ 2 ಅವರ್ಸ್ ಬಿಡ್ಬೋದು. ಯಾಕೆ ಅಂತಂದರೆ ಇದು ಹರ್ಬಲ್ ಅಲ್ವಾ, ಏನೂ ಆಗೋದಿಲ್ಲ ಪ್ರಾಬ್ಲಮ್ಮು. ಹಾಗೆ ನೋಡಿ ನಾನು ನೆಕ್ಸ್ಟು 2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿದೆ. ನೋಡೋಣ ಯಾವ ರೀತಿ ಬಂದಿದೆ ಇದು ಅಂತ ಅಂದ್ಬಿಟ್ಟು. ಕೂದಲಂತೂ ನನಗೆ ತುಂಬ ಆಶ್ಚರ್ಯ ಆಗಿದ್ದೇನು ಅಂದರೆ ಕೂದಲು ಒಂಚೂರು ಉದುರಲೇ ಇಲ್ಲ. ಜಾಸ್ತಿ ನನಗೆ ತಲೆ ಸ್ನಾನ ಮಾಡಿದಾಗ ಕೂದಲು ಉದುರೋದೇ ಜಾಸ್ತಿ ಆಗಿರ್ತಿತ್ತು. ಆದರೆ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಕೂದಲೇ ಉದುರಲಿಲ್ಲ. ಅದೊಂದು ನನಗೆ ಅಡ್ವಾಂಟೇಜ್ ಆಯಿತು. ಬನ್ನಿ ನೋಡೋಣ ಬಿಳಿ ಕೂದಲು ಯಾವ ರೀತಿ ಕಪ್ಪಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಬಿಳಿ ಕೂದಲಂತೂ ಕಪ್ಪೇನಾಗಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆದರೆ ಕೂದಲು ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಆಗೋಯ್ತು. ಬಿಳಿ ಕೂದಲು ಮಾತ್ರ ಯಾವುದೇ ಕಾರಣಕ್ಕೂ ಆಗಿಲ್ಲ. ಒಂದೇ ಸರಿ ಆಗೋದಿಲ್ವಲ್ಲ ಹಾಗೆ.